ಹಾಯ್ ಗೆಳೆಯರೇ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರ ಸ್ಟಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ನಮ್ಮ ಅಪ್ಕಮಿಂಗ್ SDA ಎಕ್ಸಾಮ್ಗೋಸ್ಕರ. ಅಂದರೆ ಫೆಬ್ 22ನೇ ತಾರೀಕಿಗೆ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ಮಾಡೆಲ್ ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಿನ್ನೆ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋನ ಮಾಡಿದ್ದೆ. ಅಫ್ಕೋರ್ಸ್ ನಿಮ್ಮ ಪ್ರೋತ್ಸಾಹ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಎಸ್, ಆಸ್ ಮಚ್ ಆಸ್ ಪಾಸಿಬಲ್ ಈ ರೀತಿಯಾಗಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ನಿಮ್ಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬಂದಿದ್ದೀನಿ. ಇವನ್ ಇಂಗ್ಲಿಷ್ ಮೇಲೂ ಕೂಡ ನಮಗೆ 30ರಿಂದ 35 ಅಂಕಗಳು ಬರ್ತಾ ಇರ್ತಾವಲ್ಲ, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಿರೋ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲೇ ಪ್ರಶ್ನೆನ ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. ವರ್ಬ್ದು ಕರೆಕ್ಟ್ ಫಾರ್ಮ್ ಯಾವ್ದಾಗ್ತದೆ ಅಂತ ಕೇಳಿದ್ದಾರೆ. ಪ್ರಶ್ನೆ ಏನದ? ದ ಕಮಿಟಿ ಡ್ಯಾಶ್ ಡಿಸೈಡೆಡ್ ಟು ಪೋಸ್ಟ್ಪೋನ್ ದ ಮೀಟಿಂಗ್. ಕಮಿಟಿ ಏನು ಡಿಸೈಡ್ ಮಾಡಿದೆ ಅಂತ ಮೀಟಿಂಗನ್ನು ಪೋಸ್ಟ್ಪೋನ್ ಮಾಡಬೇಕಂತ ಡಿಸೈಡ್ ಮಾಡಿದೆ, ಮುಂದೆ ಹಾಕಬೇಕಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಸ್ಥಳದಲ್ಲಿ ಪ್ರಾಪರ್ ಆಗಿರೋ ಆಪ್ಷನ್ ಯಾವುದು? ಹ್ಯಾವ್, ಹ್ಯಾಸ್, ಆರ್, ವೇರ್. ಸೊ ಇಲ್ಲಿ ಡಿಸೈಡೆಡ್ ಅಂತ ಕೊಟ್ಟಿದ್ದಾರೆ. ಸೊ ಈಸಿಲಿಯಾಗಿ ನಾವು ಇದನ್ನು ಎಲಿಮಿನೇಟ್ ಮಾಡಿಬಿಡ್ತೀವಿ, ಆರನ್ನು ತೆಗೆದು ಬಿಡ್ತೀವಿ ಅಲ್ವಾ. ಸೊ ನೆಕ್ಸ್ಟ್, ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆನ ಗಮನಿಸ್ತಾ ಹೋದಾಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನು ವರ್ಡ್ ಕೊಟ್ಟಿದ್ದಾರೆ ಅವರು? ಕಮಿಟಿ ಅಂತ ಕೊಟ್ಟಿದ್ದಾರೆ. ಕಮಿಟಿ ಅಂದ್ರೆ ಏನು? ಒಂದು ರೀತಿಯ ಗುಂಪು ಅಂತ ಹೇಳ್ಬೋದಾ ನೀವು, ರೈಟ್? ಅಥವಾ ಒಂದು ಸಂಘ ಅಂತಾದರೂ ಹೇಳ್ಬೋದಾ, ರೈಟ್? ಅಥವಾ ಒಂದು ಟೀಮ್ ಅಂತನಾದರೂ ಹೇಳ್ಬೋದಾ? ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನು ನಿಮಗೆ ಕ್ರಿಕೆಟ್ ಟೀಮನ್ನು ತೆಗೆದುಕೊಳ್ತೀನಪ್ಪ. ಓಕೆ, ಸೊ ನೀವು ಯಾವುದೋ ಒಂದು ಊರಲ್ಲಿ ಜಾತ್ರೆ ಇದೆ, ಕ್ರಿಕೆಟನ್ನು ಆಡಕ್ಕೆ ಹೋಗ್ತೀರಾ. ಫಸ್ಟ್ ಪ್ರೈಸ್ 5,000 ರೂಪಾಯಿ ಇಟ್ಟಿದ್ದಾರೆ ಅಂದ್ಕೊಳ್ಳಿ, ಅಥವಾ 10,000 ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಹೋಗಿ ಏನು ಮಾಡ್ತೀರಾ ನೀವು? ನಿಮ್ಮ ಟೀಮ್ ಹೆಸರನ್ನು ಬರೆಸ್ತೀರಾ. ಏನಂತ ಹೇಳಿಬಿಟ್ಟು ಶ್ರೀ ಲಕ್ಷ್ಮೀ ದೇವಿ ಪ್ರಸನ್ನ ಕ್ರಿಕೆಟ್ ಕ್ಲಬ್ ಅಂತ ಬರೆಸ್ತೀರಾ, ಅಥವಾ ಶ್ರೀ ಆಂಜನೇಯ ಕ್ರಿಕೆಟ್ ಟೀಮ್ ಅಂತ ಬರೆಸ್ತೀರಾ, ಅಥವಾ ಶ್ರೀ ವೀರಭದ್ರೇಶ್ವರ ಆ ಊರು ದೇವರುಗಳು ಇರ್ತಲ್ಲ ಆ ಥರದ ಹೆಸರುಗಳನ್ನ, ಅಥವಾ ಯಂಗ್ ಕ್ರಿಕೆಟ್ ಕ್ಲಬ್ ಅಥವಾ ಯುವಶಕ್ತಿ ಕ್ರಿಕೆಟ್ ಕ್ಲಬ್, ಸೊ ಕ್ರಿಕೆಟ್ ಟೀಮ್ ಈ ರೀತಿ ಬರೆಸ್ತಾ ಇರ್ತೀರಾ. ಸೊ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ಇವಾಗ ಯುವಶಕ್ತಿ ಕ್ರಿಕೆಟ್ ಟೀಮ್ ಅಂತ ಬರೆದ್ರ ಅಂತ ಅನ್ಕೊಳ್ಳಿ. ಯುವಶಕ್ತಿ ಅನ್ನೋದು ಆ ಟೀಮಿನ ಹೆಸರು. ಆ ಟೀಮ್ ಒಳಗಡೆ ಎಷ್ಟು ಜನ ಇರ್ತಾರ? 12 ಜನ ಇರ್ತಾರ. ಬಟ್ ನಾವು ಅದನ್ನ ಏನಂತ ಮಾಡ್ತೀವಿ? ಸಿಂಗ್ಯುಲರ್ ಆಗಿ ಇಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದೀವಿ. ಏಕವಚನದಲ್ಲಿ ನಾವು ಇದನ್ನ ರಿಪ್ರೆಸೆಂಟ್ ಒಂದು ಅಂತ ಏನು ಮಾಡ್ತಾ ಇದೀವಿ? ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಅದ್ರ ಒಳಗಡೆ ನೋಡ್ತಾ ಹೋದ್ರೆ ನಾವು ಹಲವಾರು ನೋಡ್ತೀವಿ, 12 ಜನ ಇರೋದನ್ನ ನೋಡ್ತೀವಿ. ಬಟ್ ಅದನ್ನ ನಾವು ಸಿಂಗ್ಯುಲರ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಪ್ರಮುಖವಾಗಿ ಇದು ನೌನ್ ಅಂತಕ್ಕಂಥ ಕಾನ್ಸೆಪ್ಟ್ ಒಳಗಡೆ ಬರ್ತದ. ಅಂದ್ರೆ ಕನ್ನಡದಲ್ಲಿ ನಾಮಪದ, ಅದರೊಳಗಡೆ ಇದು ಕಲೆಕ್ಟಿವ್ ನೌನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕಲೆಕ್ಟಿವ್ ಹೆಸರಲ್ಲ ಅದ. ಕಲೆಕ್ಟಿವ್ ಅಂದ್ರೆ ಏನು? ಒಂದು ರೀತಿ ನೀವು ಗುಂಪು ಅಲ್ವಾ, ಆ ರೀತಿ ಅರ್ಥ ಮಾಡ್ಕೋಬಹುದಲ್ಲ. ಎಸ್, ಸೊ ಇದು ಕಲೆಕ್ಟಿವ್ ನೌನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಿಮಗೆ ಗೊತ್ತಾಯ್ತು. ಕಲೆಕ್ಟಿವ್ ನೌನ್ ಯೂಸ್ ಮಾಡಬೇಕಾದ ಸಮಯದಲ್ಲಿ, ರೈಟ್, ಸೊ ಇಂತಹ ಒಂದು ಸಿಚುವೇಶನ್ ಬಂದಾಗ ನಾವು ಯಾವಾಗಲೂ ಸಿಂಗ್ಯುಲರ್ ವರ್ಬ್ ಅನ್ನ ಯೂಸ್ ಮಾಡಬೇಕು ಅಲ್ವಾ. ಸಿಂಗ್ಯುಲರ್ ವರ್ಬ್ ಅಂದ್ರೆ ಏಕವಚನ ಕ್ರಿಯಾಪದವನ್ನು ಬಳಕೆ ಮಾಡಬೇಕಾಗ್ತದೆ. ಕಲೆಕ್ಟಿವ್ ನೌನ್ ಲೈಕ್ಸ್ committee or team or jury take a singular verb when acting as a single unit. ಒಂದೇ ಯೂನಿಟ್ ಅಂತ ನಮಗಿದು ರಿಪ್ರೆಸೆಂಟ್ ಆಗ್ತಾ ಇದೆ. 12 ಜನ ಇದ್ದಾರೆ ಅದರೊಳಗಡೆ, ಟೀಮ್ ಒಳಗಡೆ, ಬಟ್ ನಾವು ಅದನ್ನು ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಸಿಂಗ್ಯುಲರ್ ಅಂತ ನೋಡ್ತಾ ಹೋದಾಗ ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗ್ತದೆ? ಹ್ಯಾವ್ ತಪ್ಪು, ವೇರ್ ತಪ್ಪು, ಆರ್ ತಪ್ಪು ಅಂತ ಆಲ್ರೆಡಿ ಗೊತ್ತು. ಸೊ ಉಳಿದಿರೋ ಆಪ್ಷನ್ ಯಾವುದು? ಬಿ. ಓಕೆ, ಹ್ಯಾಸ್ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂತ ಗೊತ್ತಾಯ್ತಲ್ಲ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಎಲ್ಲ ಕಂಪ್ಲೀಟ್ ಆನ್ಸರ್ ಇದೇ ಒಂದು ವರ್ಡ್ ಅಲ್ಲೇ ನಿಮ್ಗೆ ಅಡಿಗೆ ಕೂತಿದೆ. ಕಮಿಟಿ ಅನ್ನೋದು ನಮಗೆ ಒಂದು ಯೂನಿಟ್, ಒಂದು ಗುಂಪಿನ ರೀತಿಯಲ್ಲಿ ಅರ್ಥ ಆಗ್ತಾ ಇದೆ. ಕಲೆಕ್ಟಿವ್ ನೌನ್. ಓಕೆ, ನಾಮಪದಗಳಲ್ಲಿ ಬರ್ತಕ್ಕಂಥ ಒಂದು ವಿಧ ಅದು ಕಲೆಕ್ಟಿವ್ ನೌನ್ ಅಂತ ಹೇಳ್ಬಿಟ್ಟು. ನಾಮಪದಗಳ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದ್ರೆ ಆಲ್ರೆಡಿ ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದ್ದೀನಿ. ಇಂಗ್ಲಿಷ್ ಗ್ರಾಮರ್ ಪ್ಲೇ ಲಿಸ್ಟ್ ಅಲ್ಲಿ ಅದನ್ನ ನೀವು ನೋಡ್ಕೋಬಹುದು. ಎರಡನೇ ಒಂದು ಪ್ರಶ್ನೆನ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ದಿಸ್ ಇಸ್ ರಿಲೇಟೆಡ್ ಟು ಆರ್ಟಿಕಲ್ಸ್. ಆಲ್ದು ಏನಂತ ಇದೆ ಅಂದ್ರೆ, ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ಅಲ್ಲಿ ಎ ಆ್ಯಂಡ್ ದ ಮತ್ತೆ ನೋ ಆರ್ಟಿಕಲ್. ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳಲ್ಲಿ ನೋ ಆರ್ಟಿಕಲ್ ರಿಲೇಟೆಡ್ ಕೂಡ ಪ್ರಶ್ನೆ ಬರ್ತಾ ಇದಾವೆ. ಇಂಪಾರ್ಟೆಂಟ್, ಗಮನಿಸ್ತಾ ಹೋಗ್ಬೇಕು ನೀವು. ಸದ್ಯಕ್ಕೆ ಇಲ್ಲಿ ನಾವು ಏನು ಬರ್ತದ ಅಂತ ನೋಡ್ತಾ ಹೋಗ್ಬೇಕು. ಈ ಬಿಟ್ಟ ಸ್ಥಳ ಬಿಟ್ಟು ಹೋದ ಪದ ಅಂತ ನೋಡ್ತಾ ಹೋದಾಗ, ಸೊ ಮೊದಲಿಗೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದ್ರೆ ಆನೆಸ್ಟ್ ಅಂತ ಕೊಟ್ಟಿದ್ದಾರೆ, ರೈಟ್? ಆನೆಸ್ಟ್. ಸೊ ಇದನ್ನ ಹೆಂಗ್ ಓದ್ತಾ ಇದೀವಿ ನಾವು? ಆನೆಸ್ಟ್ ಈ ರೀತಿ ಓದ್ತಾ ಇದ್ದೀವಿ. ಅಂದ್ರೆ ಮೊದಲನೇ ಅಕ್ಷರ ಏನಾಯ್ತು? ಸ್ವರ ಅಂತ ಆಯ್ತು. ಸ್ವರದ ಧ್ವನಿ ಇರ್ತಕ್ಕಂಥ ಪ್ರತಿಯೊಂದು ಪದದ ಹಿಂದ್ಗಡೆ ನಾವೇನ್ ಬಳಕೆ ಮಾಡ್ಬೇಕಂತ ಕಲ್ತಿದೀವಿ? ಆನ್ ಅನ್ನ ಬಳಕೆ ಮಾಡ್ಬೇಕಂತ ಕಲ್ತಿದೀವಿ. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗೆ ಸರಿಯಾದ ಉತ್ತರ ಯಾವ್ದಾಗ್ತದೆ? ಬಿ ಇಸ್ ದ ರೈಟ್ ಆನ್ಸರ್. ಹಿ ಈಸ್ ಆನ್ ಆನೆಸ್ಟ್ ಮ್ಯಾನ್. ಅರ್ಥ ಆಗ್ತಿದಿಲ್ಲ? ಆನ್ ಈಸ್ ಯೂಸ್ಡ್ ಬಿಫೋರ್ ದ ವರ್ಡ್ ಬಿಗಿನಿಂಗ್ ವಿತ್ ಅ ಓವೆಲ್ ಸೌಂಡ್. ಓಕೆ, ಇಂಗ್ಲಿಷ್ ನಡಿಬೇಕಂದ್ರೆ ಬಿಗಿನಿಂಗ್ ವಿತ್ ಅ ಓವೆಲ್ ಸೌಂಡ್ ಬತ್ತಂದ್ರೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್,
ಇದರೊಳಗಡೆ ನಾವು ಆನೆಸ್ಟ್ ಅಂತ ಓದ್ತೀವಿ ಸರ್, ಎಚ್ ಇದೆಯಲ್ಲ ಅಂತ ಗಮನಿಸ್ತಾ ಹೋದ್ರೆ ಎಚ್ ಸ್ನೇಹಿತರಲ್ಲಿ ಸೈಲೆಂಟ್ ಆಗ್ತದೆ. ಇದನ್ನು ಕೂಡ ಗಮನಿಸ್ತಾ ಇರಬೇಕು ನೀವು. ಎಚ್ ಇಲ್ಲಿ ನಮಗೆ ಸೈಲೆಂಟ್ ಆಗಿರ್ತದೆ. ಎಚ್ ಇದೆ ಅಂತ ಹೇಳ್ಬಿಟ್ಟು ಹಾನೆಸ್ಟ್ ಅನ್ನಕ್ಕಾಗಲ್ಲ. ಇಂಗ್ಲಿಷ್ನಲ್ಲಿ ಕೆಲವೊಂದಿಷ್ಟು ಶಬ್ದಗಳು ಇದೇ ರೀತಿಯಾಗಿ ಇರ್ತಾವ. ಇಲ್ಲಿ ಆನೆಸ್ಟ್ ಎಚ್ ಅನ್ನ ನಾವು ಸೈಲೆಂಟ್ ಮಾಡಿ ಓದ್ಬೇಕಾಗ್ತದೆ. ಅರ್ಥ ಆಗ್ತಿದೆಯಾ? ಯಾವಾಗಾದ್ರೂ ಸ್ವರದಿಂದ ಧ್ವನಿ ಉದ್ಭವ ಆಗ್ತಾ ಇತ್ತಂದ್ರೆ ಅಲ್ಲಿ ಡೆಫಿನೆಟ್ ಆಗಿ ನೀವು ಆನದ ಒಂದು ಬಳಕೆಯನ್ನ ಮಾಡಬೇಕು ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ. ಓಕೆ, ಸೆಲೆಕ್ಟ್ ದ ಕರೆಕ್ಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ಗೆ ಕೇಳಿದ್ದಾರೆ. ಏನಂತ ಇದೆ ಪ್ರಶ್ನೆ? ಸಿ ಹ್ಯಾಸ್ ಬಿನ್ ವರ್ಕಿಂಗ್ ಹಿಯರ್ ಡ್ಯಾಶ್ 2015. ಅವಳು ಇಲ್ಲಿ 2015ರಿಂದ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಇಲ್ಲಿ ಏನ್ ಬರ್ಬೋದು? ಫ್ರಾಮ್, ಸಿನ್ಸ್, ಫಾರ್, ಆಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಏನಾಗ್ಬೋದು ಸರಿಯಾದ ಉತ್ತರ? ಸ್ಪೆಸಿಫಿಕ್ ಪಾಯಿಂಟ್ ಇನ್ ಟೈಮ್ ಇತ್ತಂದ್ರೆ ಲೈಕ್ ಇಯರು ಡೇಟು ಬರಿತಾ ಹೋಗ್ತೀನಿ ನೋಡಿ. ಸ್ಪೆಸಿಫಿಕ್ ಪಾಯಿಂಟ್ ಇನ್ ಟೈಮ್, ಅದರೊಳಗಡೆ ಇಯರ್ ಡೇಟ್ ಈ ರೀತಿ ಇತ್ತಂದ್ರೆ ಯಾವಾಗಲೂ ಅಲ್ಲಿ ನಾವೇನನ್ನ ಯೂಸ್ ಮಾಡಬೇಕು? ಸಿನ್ಸ್ ಅನ್ನ ಯೂಸ್ ಮಾಡಬೇಕು. ಓಕೆ, ಸಿನ್ಸ್. ಸೊ ಇಲ್ಲಿ ಓದ್ತಾ ಹೋಗಿದ್ದಾನ. ಸಿ ಹ್ಯಾಸ್ ಬಿನ್ ವರ್ಕಿಂಗ್ ಹಿಯರ್ ಸಿನ್ಸ್ 2015. ಅವಳು ಅಲ್ಲಿ 2015ರಿಂದ ಕೆಲಸವನ್ನ ಮಾಡ್ತಾ ಇದ್ದಾಳ. ಸೊ ಒಂದು ಪಾಯಿಂಟನ್ನು ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಇಟ್ಕೊಂಡ್ಬಿಡಿ. ಯಾವಾಗ ಯಾವಾಗ ಈ ರೀತಿ ಇಸ್ವಿಗಳು ಬರ್ತಾವಲ್ಲ, ಸೊ ಅವಾಗ ಸ್ಪೆಸಿಫಿಕ್ ಪಾಯಿಂಟ್ ಇನ್ ಟೈಮ್ ಅನ್ನೋದು ನಿಮ್ಗೆ ಏನಾದರೂ ಕಾಣಿಸ್ತಂದ್ರೆ ಅಲ್ಲಿ ಸಿನ್ಸ್ನ ಬಳಕೆ ಮಾಡಿ. ಸಪೋಸ್ ನಿಮ್ಮ ಮೈಂಡ್ಗೆ ಇಮಿಡಿಯೇಟ್ ಆಗಿ ಬರ್ಬೋದು, ಸರ್ ಫಾರ್ ಬರ್ಬೋದಲ್ಲ, ಅಲ್ಲಿ ಆಪ್ಷನ್ ಅಲ್ಲಿ ಸಿ ಕೊಟ್ಟಿದ್ದಾರೆ, ಸೊ ಫಾರ್ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ನೀವು ಫಾರ್ಮ್ ಅನ್ನ ಹೇಳ್ತಾ ಸಿನ್ಸ್ ಅನ್ನ ಹೇಳ್ತಾ ಇದ್ದೀರಾ? ಎಸ್, ಫಾರ್ ನ ಬಳಕೆ ಮಾಡ್ಬೇಕಾಗಿತ್ತಂದ್ರೆ ಡ್ಯೂರೇಷನ್ ಇರ್ಬೇಕು ನಮಗಲ್ಲಿ. ಓಕೆ, ಏನಿರ್ಬೇಕಪ್ಪ ಅಲ್ಲಿ? ಡ್ಯೂರೇಷನ್. ಸೊ ಫಾರ್ ಈಸ್ ಯೂಸ್ಡ್ ವಿತ್ ಅ ಪೀರಿಯಡ್ ಆಫ್ ಟೈಮ್. ಸೊ ಇದು ಬಂದ್ಬಿಟ್ಟು ನಮಗೆ ಪೀರಿಯಡ್ ಆಫ್ ಟೈಮ್ ಫಾರ್ ಅಂತ ಬರಬೇಕಾಗಿತ್ತಂದ್ರೆ. ಸಪೋಸ್ ನಿಮಗೆ ಸ್ಪೆಸಿಫಿಕ್ ಟೈಮ್ ಅಂತ ಬೇಕಾಗಿತ್ತಂದ್ರೆ ಅಲ್ಲಿ ಸಿನ್ಸ್ನ ಬಳಕೆ ಆಗ್ತಾ ಇರ್ತದೆ ಸ್ನೇಹಿತರೆ. ಸರಿನಾ? ಸೊ ಈ ರೀತಿ ನಿಮ್ಮ ಮೈಂಡಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಇಂಥ ಪ್ರಶ್ನೆಗಳನ್ನ. ಸೊ 2015 ಅಂತ ಬಂದಾಗ ಇದು ಸ್ಪೆಸಿಫಿಕ್ ಪಾಯಿಂಟ್ ಇನ್ ಟೈಮ್ ಆಯಿತು, ಅದಕ್ಕೋಸ್ಕರ ನಾವಿಲ್ಲಿ ಸಿನ್ಸ್ನ ಬಳಕೆಯನ್ನ ಮಾಡಿದ್ವಿ. ಮುಂದಿನ ಪ್ರಶ್ನೆ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್, ಓಕೆ, ಆಫ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ಕೆಳಗಡೆ ಒಂದು ಪದವನ್ನು ಕೊಟ್ಟಿದ್ದಾರೆ, ಅಂದ್ರೆ ಇಲ್ಲಿ ಪಾಸ್ಟ್ಗೆ ಅವರು ಅಂಡರ್ಲೈನ್ ಮಾಡಿದ್ದಾರೆ. ಮಾಡಿಬಿಟ್ಟು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವುದು ಸೂಟೇಬಲ್ ಆಗ್ತದೆ ಈ ಫಾಸ್ಟ್ ಅನ್ನೋದು? ಅಡ್ಜೆಕ್ಟಿವ್, ಅಡ್ವರ್ಬ್, ವರ್ಬ್ ಅಂಡ್ ನೌನ್ ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಹಿ ರನ್ಸ್ ಫಾಸ್ಟ್ ಅಂತ ಹೇಳಿದ್ದಾರೆ. ರನ್ ಅನ್ನೋದೇನಾಯ್ತು ನಮಗೆ ಇಲ್ಲಿ? ವರ್ಬ್ ಆಯ್ತು, ಅಂದ್ರೆ ಕ್ರಿಯಾಪದವಾಯ್ತು. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಫಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಫಾಸ್ಟ್ ಏನನ್ನ ಸೂಚಿಸ್ತಾ ಇದೆ? ರನ್, ಓಡಿರೋದನ್ನ ಸೂಚಿಸ್ತಾ ಇದೆ. ಕ್ರಿಯೆ ಹೆಂಗಾಯ್ತು ಅನ್ನೋದನ್ನ ಹೇಳ್ತಾ ಇದೆ. ಫಾಸ್ಟ್ ಆಗಿ ಅವನು ಓಡಿದ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಫಾಸ್ಟ್ ಮಾಡಿಫೈಸ್ ದ ವರ್ಬ್ ನೌನ್. ಫಾಸ್ಟ್ ಅಂತಕ್ಕಂಥದ್ದು ಏನಾಯ್ತು? ಮಾಡಿಫೈ ಮಾಡಿತು, ವರ್ಬ್ ಅನ್ನ ಮಾಡಿಫೈ ಮಾಡಿತು. ಹೆಂಗ್ ಓಡ್ತಾ ಇದ್ದಾನ ಅವನು? ವೇಗವಾಗಿ ಓಡ್ತಾ ಇದ್ದಾನ. ಸೊ ಇಟ್ ಈಸ್ ಟೆಲ್ಲಿಂಗ್ ಅಸ್ ಹೌ ಹಿ ರನ್ಸ್, ಯಾವ ರೀತಿಯಾಗಿ ಓಡ್ತಾ ಇದ್ದಾನ ಅಂದ್ರೆ ಟೋಟಲ್ ಆಗಿ ಇಂಗ್ಲಿಷ್ ಹೇಳಬೇಕಂದ್ರೆ ವರ್ಡ್ ದಟ್ ಮಾಡಿಫೈ ದ ವರ್ಬ್ಸ್ ಆರ್ ನೋನ್ ಆಸ್ ಅಡ್ವರ್ಬ್. ಸೊ ಇಲ್ಲಿ ರನ್ ನಮಗೆ ಗೊತ್ತಾಯ್ತು. ರನ್ ಅಂದ್ರೆ ಏನು? ಓಡುವುದೇನಪ್ಪ? ಓಡುವುದು ಒಂದು ಕ್ರಿಯೆ ಸರ್. ಹಾಗಾದ್ರೆ ಇದು ಒಂದು ಕ್ರಿಯಾಪದ. ಕ್ರಿಯಾಪದವನ್ನ ಮಾಡಿಫೈ ಮಾಡ್ತಕ್ಕಂಥ ಪದ, ಮುಂದಿನ ಪದ ಏನಾಗಿದೆ ಇಲ್ಲಿ? ಫಾಸ್ಟ್. ಸೊ ಇದೇನ್ ಮಾಡ್ತಾ ಇದೆ? ಕ್ರಿಯಾಪದವನ್ನ ಮಾಡಿಫೈ ಮಾಡ್ತಾ ಇದೆ. ಅವ್ನು ಹೆಂಗ್ ಓಡ್ತಾ ಇದ್ದಾನ? ಫಾಸ್ಟ್ ಓಡ್ತಾ ಇದ್ದಾನ. ಅದಕ್ಕೋಸ್ಕರ ಯಾವಾಗಲೂ ವರ್ಡ್ ದಟ್ ಮಾಡಿಫೈಸ್ ದ ವರ್ಬ್ಸ್ ಆರ್ ನೋನ್ ಆಸ್ ಅಡ್ವರ್ಬ್. ಹಾಗಾದ್ರೆ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳನ್ನ ಗಮನಿಸ್ತಾ ಹೋದಾಗ ಫಾಸ್ಟ್ ಅಂತಕ್ಕಂಥದ್ದು ನಮ್ಗೆ ಯಾವಾಗಲೂ ಅಡ್ವರ್ಬ್ ಆಗಿ ಕಂಡು ಬರ್ತದೆ ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದ. ಓಕೆ, ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ. ಅಡ್ವರ್ಬ್ ಅಂತಕ್ಕಂಥ ಕಾನ್ಸೆಪ್ಟ್ ಯಾವಾಗಾದ್ರೂ ಬಂತಂದ್ರೆ ಅದು ವರ್ಬ್ಗೆ ರಿಲೇಟೆಡ್ ಇರ್ತದ. ಆ ವರ್ಬ್ ರಿಲೇಟೆಡ್ ಹೆಂಗಪ್ಪ ಅಂದ್ರೆ ವರ್ಬ್ ಅನ್ನ ಮಾಡಿಫೈ ಮಾಡ್ತಾ ಇರ್ತದ. ಈ ರೀತಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ರನ್ ಅನ್ನೋದು ನಮ್ಗೆ ಕ್ರಿಯಾಪದ ಆಯ್ತು, ಅದನ್ನ ಮಾಡಿಫೈ ಮಾಡ್ತು. ಯಾವ ತರ ಅಂತ ಹೇಳಿ? ಹಿ ರನ್ಸ್ ಫಾಸ್ಟ್, ಅಥವಾ ಹಿ ರನ್ಸ್ ಸ್ಲೋಲಿ, ಅಥವಾ ಹಿ ಈಟ್ ಫಾಸ್ಟ್ಲಿ. ಈ ರೀತಿ ಕೊಟ್ಟರೆ ಅನ್ಕೊಳ್ಳಿ ನಿಮ್ಗೆ ಹಿ ಈಟ್ಸ್ ಫಾಸ್ಟ್ಲಿ ಅಂತ ಕೊಟ್ಟರೆ ಅನ್ಕೊಳ್ಳಿ. ಸೊ ಫಾಸ್ಟ್ಲಿ ಅನ್ನೋದು ಏನಾಗ್ತದೆ ಇಲ್ಲಿ? ಫಾಸ್ಟ್ಲಿ ಅನ್ನೋದು ಈಟ್ ಅನ್ನೋದು ಒಂದು ಕ್ರಿಯೆ ಆದ್ರೆ ಆ ಕ್ರಿಯೆನ ಮಾಡ್ತಕ್ಕಂಥದ್ದು ಈ ಫಾಸ್ಟ್ ಅಂತಕ್ಕಂಥದ್ದು ಆಗ್ತದೆ. ಹಾಗಾಗಿ ಇದನ್ನ ನಾವು ಅಡ್ವರ್ಬ್ ಅಂತ ಹೇಳಿ ಕರಿಬೇಕಾಗ್ತದೆ. ಸರಿನಾ? ಅರ್ಥ ಆಗ್ತಿದೆಯಲ್ಲ ಕಾನ್ಸೆಪ್ಟ್? ಎಸ್. ಮುಂದಿನ ಪ್ರಶ್ನೆ. ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್. ಓಕೆ, ಕೆಳಗೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಅದರದ್ದು ಪ್ಯಾಸಿವ್ ವಾಯ್ಸ್ ಏನಾಗ್ತದೆ ಅಂತ ಕೇಳಿದಾರೆ. ಏನದ? ದೇ ಆರ್ ಬಿಲ್ಡಿಂಗ್ ಅ ನ್ಯೂ
ಬ್ರಿಡ್ಜ್, ಅವರೊಂದು ನ್ಯೂ ಬ್ರಿಡ್ಜ್ ಅನ್ನ ಕಟ್ತಾ ಇದ್ದಾರೆ. ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಸ್ಟೇಟ್ ಆಗಿರ್ತಕ್ಕಂಥದ್ದು. ಇದನ್ನ ಪ್ಯಾಸಿವ್ ವಾಯ್ಸ್ ಹೇಳ್ಬೇಕಾಗಿತ್ತಂದ್ರೆ ಗೊತ್ತು ನಿಮಗೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರೋದು ಯಾವಾಗಲೂ ಆಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್ ಆಗ್ತದೆ. ಇದ್ರ ಮಧ್ಯೆ ಕಡೆ ನಮಗೆ ಹೆಲ್ಪಿಂಗ್ ವರ್ಬ್ಗಳು ಮಾಡಿಫೈ ಆಗ್ತಾ ಇರ್ತದೆ. ಅದ್ರ ಹಿಂದ್ಗಡೆ ಇಲ್ಲಿ ಹಿಂದ್ಗಡೆ ಯಾವಾಗಲೂ ಬೈ ಅಂತ ಬರ್ತದೆ. ಆಲ್ರೆಡಿ ನಾನು ನಿಮಗೆ ಮ್ಯಾರಥಾನ್ ವಿಡಿಯೋ ಮಾಡಬೇಕಾದ್ರೆ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಅಂತ ಬಂದಾಗ. ಸೊ ಇಲ್ಲಿ ಕರೆಕ್ಟ್ ಇದೆ ಅವ್ರು ಕೊಟ್ಟಿರೋದು, ಅ ನ್ಯೂ ಬ್ರಿಡ್ಜ್ ಬೈ ದೆಮ್. ಸೊ ಇಲ್ಲಿ ಏನಾಗ್ತದೆ ಅಂತ ಕೇಳ್ತಾ ಇದ್ದಾರೆ ಅವರು. ಸೊ ಯಾವಾಗಲೂ ಈ ರೀತಿ ಇರ್ತಕ್ಕಂಥ ಸಮಯದಲ್ಲಿ ಹೆಲ್ಪಿಂಗ್ ವರ್ಬ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಸೊ ಅವ್ರು ಇಲ್ಲೇನು ಕೊಟ್ಟಿದಾರ, ಆರ್ ಬಿಲ್ಡಿಂಗ್ ಅ ನ್ಯೂ ಬ್ರಿಡ್ಜ್ ಅಂತ ಕೊಟ್ಟಿದಾರ. ಅಂದ್ರೆ ಯಾವ ಟೆನ್ಸ್ ಆಯ್ತು ಅದು, ಆರ್ ಬಿಲ್ಡಿಂಗ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ವಾ. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ವಾ, ಈಸ್ ಆಮ್ ಆರ್ ಬಂದ್ರೆ. ಸೊ ಅದು ಪ್ಯಾಸಿವ್ ಆಗ್ಬೇಕಾಗಿತ್ತಂದ್ರೆ ಏನಾಗಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಆಗಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಇರೋದೇನಾಗಬೇಕು, ಪಾಸ್ಟ್ ಪಾರ್ಟಿಸಿಪಲ್. ಸೊ ಪಾರ್ಟಿಸಿಪಲ್ ಅಂದ್ರೆ ಬಿಲ್ಡಿಂಗ್ ಇರೋ ಅಂದ್ರೆ ಬಿಲ್ಡ್ ಇರೋದೇನಾಗ್ತದೆ, ಬಿಲ್ಡಿಂಗ್ ಅಂತ ನಾವು ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತಾ ಇದ್ದೀವಿ. ಅದರದ್ದು ಮೇನ್ ಫಾರ್ಮ್ ಅಂತ ನೋಡ್ತಾ ಹೋದ್ರೆ ನಮಗೆ ಬಿಲ್ಡ್ ಸಿಗ್ತದೆ. ಬಿಲ್ಡ್ದು ಪಾರ್ಟಿಸಿಪಲ್ ಏನಾಗ್ತದ, ಬಿಲ್ಟ್ ಆಗ್ತದ. ಸೊ ಬಿಲ್ಟ್ ಇಲ್ಲದ. ಸೊ ಅದರಿಂದ ನಾವು ಅದನ್ನ ಕ್ಲಾರಿಫೈ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಈ ಸೆಂಟೆನ್ಸ್ ಏನಾಗಬೇಕು, ಹಾಗಾದ್ರೆ ಈ ಹೆಲ್ಪಿಂಗ್ ವರ್ಬ್ ಯಾವ್ದು ಬರಬೇಕಲ್ಲಿ, ಈಸ್ ಬೀಯಿಂಗ್, ವಾಸ್ ಬೀಯಿಂಗ್, ಹ್ಯಾಸ್ ಬೀಯಿಂಗ್. ಸೊ ಯಾವಾಗಲೂ ಒಂದು ಕ್ಲಿಯರ್ ಇರಬೇಕು, ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಬೇಕಾದ್ರೆ ಯಾವಾಗಲೂ ಬೀಯಿಂಗ್ ಅಂತಕ್ಕಂಥದ್ದು ಬರ್ತದೆ ಅನ್ನೋದು ನಮಗೆ ಗೊತ್ತು, ಈ ಪಾಯಿಂಟ್ ಅಲ್ವಾ. ಸೊ ಬೀಯಿಂಗ್ ಇಲ್ಲದ. ಸೊ ಇವೆರಡನ್ನು ನಾವು ಎಲಿಮಿನೇಟ್ ಮಾಡಿದೀವಿ. ನೆಕ್ಸ್ಟ್ ಅಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು, ಈಸ್ ಬರಬೇಕಾ ಇಲ್ಲ ವಾಸ್ ಬರಬೇಕಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಆರ್ ಇರೋದು ನಮಗೆ ಈಸ್ ಆಗಿ ಕನ್ವರ್ಟ್ ಆಗ್ತದೆ. ದ ನ್ಯೂ ಬ್ರಿಡ್ಜ್ ಈಸ್, ನ್ಯೂ ಬ್ರಿಡ್ಜ್ ಅನ್ನೋದೇನಾಗ್ತದ, ಸಿಂಗ್ಯುಲರ್ ಒಂದು ಅನ್ನೋದನ್ನು ಸೂಚಿಸ್ತದ ಸ್ನೇಹಿತರೆ ನಮಗಿಲ್ಲಿ. ಅದೇನಾದ್ರೂ ಬಹುವಚನ ಆಗಿತ್ತು ಅಂದ್ರೆ ಬೇರೆ ನೋಡ್ಬೋದಾಗಿತ್ತು. ಅ ನ್ಯೂ ಬ್ರಿಡ್ಜ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್. ಅರ್ಥ ಆಗ್ತಿದಿಲ್ಲ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ indicates this are building. It convert to passive form is or being plus part participle. That is how the structure. Okay. So but ಇಲ್ಲಿ ಏನು ಪ್ರಾಪರ್ ಆಗಿ ಸೂಟೇಬಲ್ ಆಗ್ತಕ್ಕಂಥದ್ದು ಅಂತ ನೋಡಿದ್ರೆ ಈಸ್. ಅರ್ಥ ಆಗ್ತಿದಿಲ್ಲ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಇರೋದು ಯಾವಾಗಲೂ ನಮಗೆ ಈಸ್ ಆರ್ ಬೀಯಿಂಗ್ ಅಂತ ಆಗ್ತದೆ ಸ್ನೇಹಿತರೆ. ಅಲ್ಲಿ ವೇರ್ ವಾಸ್ ಬರಕ್ಕೆ ಸಾಧ್ಯನೇ ಇಲ್ಲ. ಪಾಸ್ಟ್ ಕಂಟಿನ್ಯೂಸ್ ಇರೋದು ಯಾವಾಗಲೂ ಇದೇ ರೀತಿ ಕನ್ವರ್ಟ್ ಆಗಬೇಕು ನಮಗೆ ಪಾಸ್ಟ್ ಪಾರ್ಟಿಸಿಪಲ್ ನೋಡ್ತಾ ಹೋದಾಗ. ಸೊ ಇಲ್ಲಿ ಆರ್ ಅನ್ನೋದು ಬಹುವಚನವನ್ನು ಸೂಚಿಸ್ತಾ ಇದ್ರೆ ಈಸ್ ಅನ್ನೋದು ನಮಗೆ ಸಿಂಗಲ್ ಏಕವಚನವನ್ನು ಸೂಚಿಸ್ತದೆ. ಸೊ ಇಲ್ಲಿ ಏನಾಗ್ತದೆ ಹಾಗಾದ್ರೆ ಏಕವಚನ ಅಂದ್ರೆ ಈಸ್ ಬೀಯಿಂಗ್ ಅಂತಕ್ಕಂಥದ್ದು ಸರಿಯಾಗಿರುವ ಆಪ್ಷನ್ ಆಗಿ ಕಂಡುಬರ್ತದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಐಡೆಂಟಿಫೈ ದ ಎರರ್ ಇನ್ ದ ಸೆಂಟೆನ್ಸ್. ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ತಪ್ಪು ಎಲ್ಲಿದೆ ಅಂತ ಕಂಡುಹಿಡಬೇಕು ನಾವು. ಈಚ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಸಬ್ಮಿಟೆಡ್ ದೇರ್ ಅಸೈನ್ಮೆಂಟ್ಸ್ ಅಂತ ಇದೆ. ಈಚ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಸಬ್ಮಿಟೆಡ್ ದೇರ್ ಅಸೈನ್ಮೆಂಟ್ಸ್. ಸೊ ಇಲ್ಲಿ ತಪ್ಪೆಲ್ಲದ, ಇಲ್ಲಿನ ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗಿ. ಈಚ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದಾರ. ಯಾವಾಗ ಈಚ್ ಅಂತ ಬರ್ತದಲ್ಲ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ, ಸೊ ಇದು ಏನನ್ನ ಇಂಡಿಕೇಟ್ ಮಾಡ್ತದೆ ನಮಗೆ, ಸಿಂಗ್ಯುಲರ್ ಅನ್ನ ಇಂಡಿಕೇಟ್ ಮಾಡ್ತದ. ಈಚ್ ಈಸ್ ಸಿಂಗ್ಯುಲರ್ ಅಂಡ್ ಇಟ್ ಆಲ್ವೇಸ್ ರಿಕ್ವೈರ್ ಅ ಸಿಂಗ್ಯುಲರ್ ವರ್ಬ್. ಸೊ ಇಲ್ಲಿ ಯಾವ ವರ್ಬ್ ಅನ್ನು ಯೂಸ್ ಮಾಡಿದಾರೆ ಅವರು, ಹ್ಯಾವ್ ಸಬ್ಮಿಟೆಡ್ ಅಂದ್ರೆ ಅದು ತಪ್ಪಾಗ್ತದ. ಅಲ್ಲಿ ಬರ್ಬೇಕಾಗಿದ್ದು ಏನಾಗಾದ್ರೆ ಹ್ಯಾಸ್ ಸಬ್ಮಿಟೆಡ್ ಅಲ್ವಾ, ಅವಾಗ ಅದು ಸಿಂಗ್ಯುಲರ್ ಆಗ್ತಾ ಇತ್ತು. ಸೊ ಇಲ್ಲಿ ಬಳಕೆ ಆಗಿರೋದು ಪ್ಲೂರಲ್ ಆಗಿದೆ. ಸೊ ಈಚ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾಸ್ ಸಬ್ಮಿಟೆಡ್ ದೇರ್ ಅಸೈನ್ಮೆಂಟ್ಸ್ ಅಂತ ಬರೆದ್ರೆ ಅದು ಸರಿಯಾಗಿರೋ ಉತ್ತರ ಆಗ್ತಾ ಇತ್ತು. ಬಟ್ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಹ್ಯಾವ್ ಸಬ್ಮಿಟೆಡ್ ಅಂತ ಕೊಟ್ಟಿದ್ದಾರೆ. ಹ್ಯಾವ್ ಅನ್ನೋದು ತಪ್ಪಾಗ್ತದೆ, ಯಾಕಂದ್ರೆ ಅವರು ಸ್ಟಾರ್ಟಿಂಗ್ ಆಫ್ ದ ಸೆಂಟೆನ್ಸ್ ಈಚ್ ಅಂತ ಕೊಟ್ಟಿದ್ದಾರೆ. ಈಚ್ ಅನ್ನೋದು ನಮ್ಗೆ ಯಾವಾಗಲೂ ಸಿಂಗ್ಯುಲರ್ ವರ್ಬ್ ಅನ್ನ ಸೂಚಿಸ್ತದ, ಅಂದ್ರೆ ಏಕವಚನ ಒಂದು ಸೂಚಿಸ್ತಕ್ಕಂಥದ್ದು. ಇಲ್ಲಿ ಏಕವಚನ, ಇಲ್ಲಿ ಬಹುವಚನ, ಸೊ ಅದೆಲ್ಲ ಮ್ಯಾಚ್ ಆಗಲ್ಲ. ಸೊ ಎಲ್ಲ ಕಡೆನೂ ಒಂದೇ ಆಗಿರಬೇಕು. ಸೊ ಈಚ್ ಇಸ್ ಅ ಸಿಂಗ್ಯುಲರ್ ವರ್ಬ್ ಅಂಡ್ ರಿಕ್ವೈರ್ಸ್ ಅ ಸಿಂಗ್ಯುಲರ್ ವರ್ಬ್. ಸೊ ದ ಕರೆಕ್ಟ್ ಫಾರ್ಮ್ ಶುಡ್ ಬಿ ಹ್ಯಾಸ್ ಸಬ್ಮಿಟೆಡ್. ಸೊ ಇದು ತಪ್ಪಾಗಿರ್ತಕ್ಕಂಥದ್ದು, ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸೆಲೆಕ್ಟ್ ದ ಕರೆಕ್ಟ್ ಸಿನಾನಿಮ್ ಆಫ್ ಅಬಂಡೆಂಟ್. ಓಕೆ, ಅಬಂಡೆಂಟ್ದು ಸಮನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಸಿನಾನಿಮ್ ಅಂದ್ರೆ ಸಮನಾರ್ಥಕ. ಅಬಂಡೆಂಟ್ ಅಂದ್ರೆ ಏನು, ಅಬಂಡೆಂಟ್ ಅಂದ್ರೆ ಹೇರಳ, ಅಧಿಕ, ಬಹಳ, ಹೆಚ್ಚು, ಸೊ ಈ ರೀತಿ ಅರ್ಥವನ್ನು ಕೊಡ್ತದ. ಸೊ ಇಲ್ಲಿ ನೋಡಿ, ಸ್ಕೇರ್ಸ್ ಅಂತ ಇದೆ, ಪ್ಲೆಂಟಿಫುಲ್, ಮಿಗರ್ ಅಂತ ಇದೆ, ಲಿಮಿಟೆಡ್ ಅಂತ ಇದೆ. ಸೊ ಈ ಕೊಟ್ಟಿರುವ ಆಪ್ಷನ್ಸ್ಗಳನ್ನ ಗಮನಿಸ್ತಾ ಹೋದ್ರೆ ಒಂದು ಕ್ಲಿಯರ್ ಆಯ್ತು ನಿಮಗೆ. ಅಬಂಡೆಂಟ್ ಅನ್ನೋದು ನಮಗೆ ಹೇರಳ ಅನ್ನುವ ಒಂದು ಅರ್ಥವನ್ನು ಕೊಡ್ತದೆ. ಹೇರಳ ಅನ್ನೋದು ಯಾವ್ದು ಕೊಡ್ತದೆ ನಮ್ಗೆ ಇಲ್ಲಿ, ಸ್ಕೇರ್ ಅಂದ್ರೆ ಏನು, ಕಡಿಮೆ, ಸ್ಕೇರ್ ಸಿಟಿ ಆಫ್ ವಾಟರ್ ಅಂತಾರಲ್ಲ, ನೀರಿನ ಅಭಾವ ಅಂತಾರಲ್ಲ ಆ ತರ.
ಲಿಮಿಟೆಡ್ ಅಂದ್ರೂ ಕೂಡ ಕಡಿಮೆ ಅರ್ಥವನ್ನು ಕೊಡ್ತದೆ, ಇದು ಕೂಡ ಕಡಿಮೆ ಅರ್ಥವನ್ನು ಕೊಡ್ತದೆ. ಬಟ್ ಪ್ಲೆಂಟಿ, ಪ್ಲೆಂಟಿ ಅನ್ನೋದು ನಮಗೆ ಅಧಿಕ, ಹೆಚ್ಚು, ಬಹಳ ಅನ್ನೋ ಅರ್ಥವನ್ನು ಕೊಡ್ತದೆ. ಹಾಗಾದ್ರೆ ಅಬಂಡೆಂಟ್ಗೆ ಸರಿಯಾಗಿರುವ ಸಮಾನಾರ್ಥಕ ಪ್ಲೆಂಟಿಫುಲ್. ಓಕೆ, ನೆಕ್ಸ್ಟ್ ಇವಾಗ ವಿರುದ್ಧಾರ್ಥಕ ನೋಡೋಣ. ಚೂಸ್ ಅ ಕರೆಕ್ಟ್ ಆಂಟೋನಿಮ್ ಆಫ್ ಆರ್ಟಿಫಿಷಿಯಲ್. ಆರ್ಟಿಫಿಷಿಯಲ್ದು ಇದನ್ನೇನು ಕೇಳಿದ್ದಾರೆ, ವಿರುದ್ಧಾರ್ಥಕ ಪದ. ನ್ಯಾಚುರಲ್, ಸಿಂಥೆಟಿಕ್, ಫೇಕ್ ಅಂಡ್ ಫಾಲ್ಸ್. ಸೊ ಆರ್ಟಿಫಿಷಿಯಲ್ ಅಂದ್ರೆ ಏನು? ಆರ್ಟಿಫಿಷಿಯಲ್ ಮೀನ್ಸ್ ಮೇಡ್ ಬೈ ದ ಹ್ಯೂಮನ್ಸ್, ಮನುಷ್ಯರಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು, ನೈಸರ್ಗಿಕವಾಗಿ ದೊರೆತಿರೋದಿಲ್ಲ, ಅದು ಮನುಷ್ಯರು ಮಾಡಿರ್ತಾರೆ. ಓಕೆ, ಇಟ್ ಈಸ್ ನಾಟ್ ನ್ಯಾಚುರಲ್. ಆರ್ಟಿಫಿಷಿಯಲ್ ಅಂದ್ರೆ ಇಟ್ ಈಸ್ ನಾಟ್ ನ್ಯಾಚುರಲ್. ಹಾಗಾದ್ರೆ ಇಲ್ಲಿ ನಮಗೆ ನ್ಯಾಚುರಲ್ ಅಂತಕ್ಕಂಥದ್ದು ಏನನ್ನ ಸೂಚಿಸ್ತದೆ? ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಸ್ಟ್ರೇಟ್ ಫಾರ್ವರ್ಡ್ ಇದೆ ಅಲ್ವಾ, ಆಪ್ಷನ್ ಎ. ನ್ಯಾಚುರಲ್ ಅಂದ್ರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದು. ಓಕೆ, ಸೊ ಅಪೋಸಿಟ್ ವರ್ಡ್ ಆಫ್ ಆರ್ಟಿಫಿಷಿಯಲ್ ಇಸ್ ನ್ಯಾಚುರಲ್. ಅದರ್ಸ್ ಏನು ಕೊಟ್ಟಿದಾರಲ್ಲ ಬೇರೆ ಬೇರೆ ಆಪ್ಷನ್ಸ್, ಇವೆಲ್ಲ ಸಿನಾನಿಮ್ ಆಗಿ ಬರ್ತದೆ ನಿಮಗೆ. ಸಿಂಥೆಟಿಕ್, ಫೇಕು, ಫಾಲ್ಸು ಇವೆಲ್ಲ ಬಂದರೂ ಕೂಡ ನಮಗೆ ಸಿನಾನಿಮ್ಸ್ ಅನ್ನೋ ಅರ್ಥವನ್ನು ಇಲ್ಲವು ಕೊಡ್ತಾವೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಲಿಂಗ್. ಇಲ್ಲೊಂದು ಪದವನ್ನು ಕೊಟ್ಟಿದ್ದಾರೆ ಅಕಮಡೇಷನ್ ಅಂತ ಹೇಳ್ಬಿಟ್ಟು. ಅಕಮಡೇಷನ್ ಅಲ್ಲಿ ಏನ್ ಅಂದ್ರೆ ತಪ್ಪಾಗಿರ್ತಕ್ಕಂಥದ್ದು ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ 3 ಟೋಟಲ್ ಆಗಿ ಇದರಲ್ಲಿ ತಪ್ಪಿದಾವ, ಒಂದು ಮಾತ್ರ ಸರಿಯಾದ. ಯಾವುದು? ಅಕಮಡೇಷನ್. ಏನಾದ್ರು ಸ್ಪೆಲ್ಲಿಂಗ್ ಯೂಶುವಲಿ ಅಕಮಡೇಷನ್ ಅಂತ ಬಂದಾಗ ACCOMMODATION. ಸೊ ದಿಸ್ ಈಸ್ ಕರೆಕ್ಟ್, ಅಕಾಮಡೇಷನ್. ಸೊ ಈ ತರ ಇಲ್ಲದ, ACC ಇಲ್ಲದ, ಡಬಲ್ ಸಿ ಇಲ್ಲದ, ಸೊ ಇವೆರಡು ರಾಂಗ್ ಆಯ್ತು. ಆಮೇಲೆ MM ಇಲ್ಲದ, ಸೊ MM ಇಲ್ಲದ ಅಂದ್ರೆ ಸೊ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ತುಂಬಾ ಇಂಪಾರ್ಟೆಂಟ್ ಪದ ಇದು, ಬಹಳಷ್ಟು ಕೇಳಿದಾರೆ ನೋಡಿ ಇದನ್ನು ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡಬೇಕಾದ ಸಮಯದಲ್ಲಿ. ಅಕಮಡೇಷನ್ ಅನ್ನೋದನ್ನ ತುಂಬಾ ಸಲ ಕೇಳಿದಾರೆ. ಸೊ ನೆನ್ಪಿಟ್ಕೊಳ್ಳಿ, ACCOMMODATION ಅಕಮಡೇಷನ್ ಅಂತ ಅರ್ಥವನ್ನ ಬರ್ತದ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಹಾಗಾದ್ರೆ. ಎಸ್, ಚೂಸ್ ದ ಕರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಕರೆಕ್ಟ್ ಆಗಿರತಕ್ಕಂಥ ಇಂಡೈರೆಕ್ಟ್ ಸ್ಪೀಚ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನಾನು ಮೊದಲೇ ಹೇಳಿರೋಂಗೆ ಆನ್ಸರ್ಸ್ ಅನ್ನ ನಾನು ಕೊಡೋದಕ್ಕಿಂತ ಮುಂಚೆ ನಿಮ್ಮ ಕಡೆಯಿಂದ ಕೂಡ ಆನ್ಸರ್ ಬರ್ತಾ ಹೋಗಿ. ಸೊ ನಿಮಗೆ ಒಂದು ರೀತಿ ಪ್ರಾಕ್ಟೀಸ್ ಆಗ್ತದೆ. ಸೊ ಎಕ್ಸಾಮ್ ಅಲ್ಲಿ ಈ ತರದ ಪ್ರಶ್ನೆಗಳು ಬಂದಾಗ ಆನ್ಸರ್ ಮಾಡ್ಲಿಕ್ಕೆ ಕಷ್ಟ ಆಗೋದಿಲ್ಲ. ಸೊ ನಾನು ಆನ್ಸರ್ ಕೊಡೋದಕ್ಕಿಂತ ಮುಂಚೆ ನೀವೇ ಕೊಡ್ತಾ ಹೋಗಿ. ಈ ಎಲ್ಲ ಪ್ರಶ್ನೆಗಳನ್ನ ಏನು ಡಿಸ್ಕಸ್ ಮಾಡ್ತಾ ಇದೀನಲ್ಲ ಇವತ್ತು, ಅವುಗಳ ಬಗ್ಗೆ. ಸರಿನಾ? ಚೂಸ್ ದ ಕರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಇಂಡೈರೆಕ್ಟ್ ಕೇಳಿದ್ದಾರೆ. ಸೊ ಡೈರೆಕ್ಟ್ ಅಲ್ಲಿ ಏನ್ ಹೇಳಿದಾರೆ? ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ಹಿ ಸೆಡ್ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ಅವ ಹೇಳ್ತಾನಂತ ನಾನು ಮಾರ್ಕೆಟ್ಗೆ ಹೋಗ್ತೀನಿ. ಇದನ್ನ ಇಂಡೈರೆಕ್ಟ್ ಆಗಿ ಹೆಂಗೆ ಹೇಳ್ಬೋದು? ಹಿ ಸೆಡ್ ದಟ್. ಅವ ಹೇಳಿದ ಏನಂತ? ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್, ಹಿ ವಾಸ್ ಗೋಯಿಂಗ್ ಟು ದ ಮಾರ್ಕೆಟ್, ಹಿ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್, ಐ ವಾಸ್ ಗೋಯಿಂಗ್ ಟು ದ ಮಾರ್ಕೆಟ್. ಸೊ ಒಂದು ಆಪ್ಷನ್ ಅನ್ನ ಈಸಿಯಾಗಿ ಎಲಿಮಿನೇಟ್ ಮಾಡಿದ್ವಿ ನಾವಿಲ್ಲಿ. ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಅಂತೂ ಆಗೋದೇ ಇಲ್ಲ. ಸೊ ಅದನ್ನ ಎಲಿಮಿನೇಟ್ ಮಾಡಿದ್ವಿ. ನೆಕ್ಸ್ಟ್ ಏನು? ಯಾವಾಗ್ಲೂ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ ಸಮಯದಲ್ಲಿ ಆ ಇರೋದು ಏನಾಗ್ತದೆ ನಮಗೆ? ಹಿ ಆಗಿ ಚೇಂಜ್ ಆಗ್ತದೆ, ರೈಟ್? ಐ ಚೇಂಜಸ್ ಟು ಹಿ. ಅಂಡ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಆಮ್ ಗೋಯಿಂಗ್ ಚೇಂಜಸ್ ಟು ಪಾಸ್ಟ್ ಕಂಟಿನ್ಯೂಸ್. ಇಲ್ಲಿ ಏನು ಕೊಟ್ಟಿದ್ದಾರೆ? ಆಮ್ ಗೋಯಿಂಗ್. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್. ಇದು ಪಾಸ್ಟ್ ಕಂಟಿನ್ಯೂಸ್ ಆಗ್ಬೇಕಾಗಿತ್ತಂದ್ರೆ ವಾಸ್ ಗೋಯಿಂಗ್ ಅಲ್ವಾ? ಆಮ್ ಗೋಯಿಂಗ್ ಇರೋದು ವಾಸ್ ಗೋಯಿಂಗ್. ಸೊ ವಾಸ್ ಗೋಯಿಂಗ್ ಎಲ್ಲದ ಇಲ್ಲಿ? ಇಲ್ಲದ. ಸೊ ಇಲ್ಲೂ ಅದ. ಬಟ್ ಇಲ್ಲಿ ಅವ್ರು ಕೊಡ್ತಾ ಇರೋದೇನು? ಐ ಕೊಟ್ಟಿದಾರ. ಸೊ ನಾನು ಮೊದಲೇ ಹೇಳಿದೆ ಐ ಇರೋದು ಯಾವಾಗ್ಲೂ ಹಿ ಆಗಿ ಬದಲಾಗ್ತದ. ಸೊ ಇಲ್ಲಿ ಏನದ? ಇಲ್ಲೂ ಹಿ ಅದ, ಸೊ ಇಲ್ಲಿ ಹಿ ಇಲ್ಲ. ಸೊ ಇದು ತಪ್ಪಾಯ್ತು. ಹಾಗಾದ್ರೆ ನೆಕ್ಸ್ಟ್ ಆಮ್ ಇರೋದು ಏನಾಗಬೇಕಾಗಿದೆ? ಆಮ್ ಗೋಯಿಂಗ್ ಇರೋದು, ಆಮ್ ಗೋಯಿಂಗ್ ಅಂತ ಬಂದಾಗ ಪ್ರೆಸೆಂಟ್ ಕಂಟಿನ್ಯೂಸ್, ಅದು ಫಾಸ್ಟ್ ಕಂಟಿನ್ಯೂಸ್ ಆಗಬೇಕಾದಾಗ ವಾಸ್ ಗೋಯಿಂಗ್ ಆಗಬೇಕಾಗಿದೆ. ಸೊ ಆಸ್ ಪರ್ ದ ರೂಲ್ಸ್ ಆಫ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಸೊ ಹಿ ವಾಸ್ ಗೋಯಿಂಗ್ ಟು ದ ಮಾರ್ಕೆಟ್ ಇಸ್ ದ ರೈಟ್ ಆನ್ಸರ್. ಸೊ ಬಿ ಇಸ್ ದ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ. ಇನ್ ದ ಇಂಡೈರೆಕ್ಟ್ ಸ್ಪೀಚ್ always I changes to he and present continuous form will changes to the past continuous. In this example, this is belongs to present continuous, that's nothing but am going. So to convert this into the past continuous, we have to use the was going. So then it will become correct answer. So option B is the right answer. Now we'll go for the next question. Select the correct one word substitution. One word substitution ಅನ್ನ ಕೇಳಿದ್ದಾರೆ ಇಲ್ಲಿ. ಅ ಪರ್ಸನ್ ಹೂ ಲವ್ಸ್ ಬುಕ್ಸ್. ಒಬ್ಬ ವ್ಯಕ್ತಿ ಪುಸ್ತಕಗಳನ್ನ ಇಷ್ಟಪಡ್ತಿರ್ತಾನಲ್ಲ, ಅವ್ನಿಗೆ ಏನಂತ ಕರೀತಾರ? ಬಿಬ್ಲಿಯೋಫೈಲ್, ಪಿಲಾಂಥ್ರೋಫಿಸ್ಟ್, ಬಿಬ್ಲಿಯೋಫೋಬ್ ಹಾಗೆ ಮಿಸಾಂಥ್ರೋಫ್. ಸೊ ಏನಂತ ಕರೀತಾರ? ಯಾವ ಒಬ್ಬ ವ್ಯಕ್ತಿ ಪುಸ್ತಕವನ್ನ ಪ್ರೀತಿಸ್ತಾ ಇರ್ತಾನಲ್ಲ ಅವನಿಗೆ ಬಿಬ್ಲಿಯೋಫೈಲ್ ಅಂತ ಕರೀತಾ ಇರ್ತಾರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅ ಪರ್ಸನ್ ಹೂ ಲವ್ಸ್ ಬುಕ್ ಆರ್ ಕಾಲ್ಡ್ ಬಿಬ್ಲಿಯೋಫೈಲ್ಸ್. ಅ ಪರ್ಸನ್ ಹೂ ಈಸ್ ಪ್ರೆಸೆಂಟ್ ಎವ್ರಿವೇರ್ ಈಸ್ ನೋನ್ ಆಸ್. ಅವ್ರಿಗೆ ಏನಂತ ಕರೀತಾರೆ? ಒಬ್ಬ ವ್ಯಕ್ತಿ ಎಲ್ಲ ಕಡೆ ಇರ್ತಾನಲ್ಲ ಅವ್ರಿಗೆ ಏನಂತ ಕರೀತಾರೆ? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಇವಾಗ.
ಚೂಸ್ ದ ಕರೆಕ್ಟ್ಲಿ ಪಂಕ್ಚುವೇಟೆಡ್ ಸೆಂಟೆನ್ಸ್. ಸೊ ಇಲ್ಲಿ ಪಂಕ್ಚುವೇಷನ್ ರಿಲೇಟೆಡ್ ಕೇಳಿದಾರೆ ನೋಡಿ. ದ ಟೀಚರ್ ಸೆಡ್ ಕಂಪ್ಲೀಟ್ ಯುವರ್ ಹೋಮ್ ವರ್ಕ್. ಸೊ ಈ ತರ ಇದೆ. ಸೊ ಇಲ್ಲಿ ಕಾಮ ಕೊಟ್ಟಿದ್ದಾರೆ. ದ ಟೀಚರ್ ಸೆಡ್ ಕಂಪ್ಲೀಟ್ ಯುವರ್ ಹೋಮ್ ವರ್ಕ್. ಸೊ ಇಲ್ಲಿ ದ ಟೀಚರ್ ಸೆಡ್ ಸೆಮಿಕಾಲನ್ ಕಂಪ್ಲೀಟ್ ಯುವರ್ ವರ್ಕ್. ದೆನ್ ದ ಟೀಚರ್ ಸೆಡ್ ಕಂಪ್ಲೀಟ್ ಯುವರ್ ವರ್ಕ್. ಸೊ ಯಾವುದೇ ರೀತಿಯಾಗಿ ಇರತಕ್ಕಂಥದ್ದಿಲ್ಲ. ಕೊನೆಗೆ ಬಂದ್ಬಿಟ್ಟು ಇಲ್ಲೊಂದು ಫುಲ್ ಸ್ಟಾಪ್ ಅನ್ನು ಕೊಟ್ಟಿದ್ದಾರೆ. ಪ್ರಾಪರ್ ಆಗಿ ಹೆಂಗಿರ್ತದಪ್ಪ, ನೀವು ವಾಕ್ಯವನ್ನ ಅರ್ಥ ಗರ್ಭಿತವಾಗಿ ಬರಬೇಕಾದ ಸಂದರ್ಭದಲ್ಲಿ ಪಂಕ್ಚುವೇಶನ್ ಹೆಂಗ್ ಬಳಕೆ ಮಾಡಬೇಕು, ಫುಲ್ ಸ್ಟಾಪ್, ಕಾಮ, ಇನ್ವರ್ಟೆಡ್ ಕಾಮಸ್ ಆ ರೀತಿ ಇರ್ತಾವಲ್ಲ, ಹೆಂಗ್ ಬಳಕೆ ಮಾಡಬೇಕು. ಸೊ ಒಂದ್ ಗೊತ್ತಿರಲಿ, ಕಾಮ ಈಸ್ ಪ್ಲೇಸ್ಡ್ ಬಿಫೋರ್ ದ ಕೊಟೇಶನ್. ಕಾಮ ಈಸ್ ಪ್ಲೇಸ್ಡ್ ಬಿಫೋರ್ ದ ಕೊಟೇಶನ್, ಅದು ಒಂದೇದು. ಅಂಡ್ ದ ಫಸ್ಟ್ ವರ್ಡ್ ಆಫ್ ದ ಕೋಟ್ ಈಸ್ ಆಲ್ವೇಸ್ ಕ್ಯಾಪಿಟಲೈಸ್ಡ್ ಅಂಡ್ ಇಟ್ ಆಲ್ವೇಸ್ ಎಂಡ್ಸ್ ವಿತ್ ಪೀರಿಯಡ್ ಇನ್ಸೈಡ್ ದ ಕೋಟ್ಸ್. ಸೊ ಇಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಇಲ್ಲಿ ಎಂಡ್ ಆಗಿರ್ಬೇಕು, ಒಂದೇ ಪಾಯಿಂಟ್ ಇರ್ತದೆ. ಸೊ ಯಾವಾಗ್ಲೂ ಈ ರೀತಿ ಏನ್ ಇನ್ವರ್ಟೆಡ್ ಕೋಟ್ಸ್ಗಳು ಬರಿತಾ ಇರ್ತೀರಲ್ಲ, ಮೊದಲನೇ ಪದ ಕ್ಯಾಪಿಟಲ್ ಆಗೇ ಇರ್ತದ. ಸೊ ಮೊದಲೇ ಪದ ಕ್ಯಾಪಿಟಲ್ ಆಗಿದ್ದು ಈ ರೀತಿ ಇನ್ವರ್ಟೆಡ್ ಕಾಮ ಇಲ್ಲದ, ಇಲ್ಲಂತೂ ಇಲ್ಲ, ಈಸಿಲಿಯಾಗಿ ಎಲಿಮಿನೇಟ್ ಮಾಡಿದ್ವಿ. ಸೊ ಇಲ್ಲಿ ಕಂಪ್ಲೀಟ್, ಸೊ ಸ್ಮಾಲ್ ಇದೆ, ಇದು ಕೂಡ ಎಲಿಮಿನೇಟ್ ಮಾಡಿದ್ವಿ. ಇನ್ನು ಉಳಿದಿರೋದು ಇವು ಎರಡು. ಇವೆರಡರಲ್ಲಿ ಮೊದಲೇದಾಗಿ ಕ್ಯಾಪಿಟಲ್ ಇರತಕ್ಕಂಥದ್ದು ಇಲ್ಲೂ ಇದೆ, ಇಲ್ಲೂ ಇದೆ. ಹಾಗಾದ್ರೆ ಸೆಗ್ರಿಗೇಟ್ ಹೆಂಗ್ ಮಾಡೋದು, ಇಲ್ಲಿ ನೋಡಿ, ದ ಟೀಚರ್ ಸೆಡ್ ಅದಾದ್ಮೇಲೆ ಕಾಮ ಕೊಡ್ಬೇಕು, ಕಾಮ ಕೊಟ್ಟು ನಿಲ್ಲಿಸಿ ಮುಂದೆ ಸ್ಟಾರ್ಟ್ ಮಾಡಬೇಕು. ನಮ್ಮ ಮೊದಲೇ ರೂಲ್ ಅದೇ ಹೇಳ್ತದ, ಕಾಮ ಈಸ್ ಪ್ಲೇಸ್ಡ್ ಬಿಫೋರ್ ದ ಕೊಟೇಶನ್. ಯಾವಾಗಲೂ ಒಂದು ಕೊಟೇಶನ್ ಅನ್ನ ಹೇಳಬೇಕಾದ ಸಂದರ್ಭದಲ್ಲಿ ಅಥವಾ ಬರಿಬೇಕಾದ ಸಂದರ್ಭದಲ್ಲಿ ಕೊಟೇಶನ್ ಹಿಂದ್ಗಡೆಗೆ ಕಾಮ ಇರಲೇಬೇಕು. ಸೊ ಕಾಮ ಇದೆಯಾ ಇಲ್ಲಿ ಒಂದನೇ ಸೆಂಟೆನ್ಸ್ ಅಲ್ಲಿ? ಇಲ್ಲ. ಸೊ ಹಾಗಾದ್ರೆ ಇವೆಲ್ಲವೂ ತಪ್ಪಾಯ್ತು. ಸರಿಯಾದ ಉತ್ತರ ಆಪ್ಷನ್ ಬಿ, ದ ಟೀಚರ್ ಸೆಡ್ ಕಂಪ್ಲೀಟ್ ಯುವರ್ ಹೋಮ್ ವರ್ಕ್. ಈ ರೀತಿ ಸರಿನಾ. ಮುಂದಿನ ಪ್ರಶ್ನೆ, ಇದು ಬಂದ್ಬಿಟ್ಟು ನಮಗೆ ಫ್ರೇಸಲ್ ವರ್ಬ್ಸ್ಗೆ ಸಂಬಂಧಪಟ್ಟಿದೆ. ಫ್ರೇಸಲ್ ವರ್ಬ್ ಏನ್ ಕೇಳ್ತಾ ಇದ್ದಾರೆ, ದ ಮೀಟಿಂಗ್ ವಾಸ್ ಡ್ಯಾಶ್ ಡ್ಯೂ ಟು ದ ಬ್ಯಾಡ್ ವೆದರ್. ಮೀಟಿಂಗ್ ವಾಸ್ ಡ್ಯಾಶ್ ಡ್ಯೂ ಟು ದ ಬ್ಯಾಡ್ ವೆದರ್. ಏನಾಗ್ತದೆ, ಮೀಟಿಂಗ್ ವಾಸ್ ಪುಟ್ ಅಪ್, ಪುಟ್ ಆನ್, ಪುಟ್ ಅಪ್, ಪುಟ್ ಆನ್. ಸೊ ಈ ಕೊಟ್ಟಿರ್ತಕ್ಕಂಥ ಪದಗಳ ಅರ್ಥ ಗೊತ್ತಿತ್ತಂದ್ರೆ ನಾವು ಸಿಂಪಲ್ ಆಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಮೊದಲಿಗೆ ಪುಟ್ ಆಪ್ ಅಂದ್ರೆ ಏನು? ಪುಟ್ ಆಪ್ ಇಸ್ ನಥಿಂಗ್ ಬಟ್ ಡಿಲೇ, ಆರ್ ಇನ್ ಅನದರ್ ವೇ ಯು ಕ್ಯಾನ್ ಸೇ ಪೋಸ್ಟ್ಪೋನ್, ಮುಂದೂಡೋದು ಅಂತಾರಲ್ಲ ಆ ಥರ. ರೈಟ್. ದೆನ್ ಹೌ ಅಬೌಟ್ ಪುಟ್ ಆನ್? ಪುಟ್ ಆನ್ ಮೀನ್ಸ್ ವಿಯರ್, ಧರಿಸೋದಂತೀವಲ್ಲ ಆ ಥರ. ಪುಟ್ ಅಪ್ ಅಂದ್ರೆ, ಪುಟ್ ಅಪ್ ಈಸ್ ನಥಿಂಗ್ ಬಟ್ ಅಕಾಮಡೇಟ್. Put up is nothing but accommodate. Then what is last option? Put down. What is put down? Put down means to write or to suppress. To write or to suppress. ಓಕೆ. ಸೊ ನಮಗೆ ಎಲ್ಲ ಪದಗಳ ಅರ್ಥ ಕ್ಲಿಯರ್ ಆಗಿ ಗೊತ್ತಾಯ್ತು. ಇವಾಗ ಸೆಂಟೆನ್ಸ್ ಅನ್ನ ಮತ್ತೆ ಓದೋಣ. ದ ಮೀಟಿಂಗ್ ವಾಸ್ ಡ್ಯಾಶ್ ಡ್ಯೂ ಟು ದ ಬ್ಯಾಡ್ ವೆದರ್. ಮೀಟಿಂಗ್ ಅನ್ನ ಅವರು ಕೆಟ್ಟ ಅಂದ್ರೆ ಬ್ಯಾಡ್ ವೆದರ್ ಇರೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಯಾವಾಗ್ಲೂ ಮುಂದೆ ಹಾಕ್ತಾರ. ವಿಯರ್ ಮಾಡ್ತಾರ ಮೀಟಿಂಗ್ ಅನ್ನ? ಇಲ್ಲ. ಅಕಾಮಡೇಟ್ ಮಾಡ್ತಾರ? ಇಲ್ಲ. ಟು ರೈಟ್ ಮಾಡ್ತಾರ? ಇಲ್ಲ. ಏನ್ ಮಾಡ್ತಾರ? ಪೋಸ್ಟ್ಪೋನ್ ಅಥವಾ ಡಿಲೇ ಮಾಡ್ತಾರ. ಸೊ ಬ್ಯಾಡ್ ವೆದರ್ ಇರೋ ಕಂಡೀಷನ್ಗೋಸ್ಕರ ಮೀಟಿಂಗ್ ಅನ್ನ ಅವರು ಪುಟ್ ಆಫ್ ಮಾಡಿದರು. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ದ ಮೀಟಿಂಗ್ ವಾಸ್ ಪುಟ್ ಆಫ್ ಡ್ಯೂ ಟು ದ ಬ್ಯಾಡ್ ವೆದರ್. ಸೊ ಅರ್ಥ ಆಗ್ತಿದೆಯಲ್ಲ. ಸೊ ಈ ರೀತಿ ಅರ್ಥವನ್ನ ತಿಳ್ಕೊತಾ ಹೋಗ್ಬೇಕು ನೀವು ಫ್ರೇಸಲ್ ವರ್ಬ್ಸ್, ಸೊ ದಟ್ ನಿಮಗೆ ಎಕ್ಸಾಮ್ ಅಲ್ಲಿ ಸಿಂಪಲ್ ಆಗ್ತದೆ. ಸೊ ಲೆಟ್ ಮಿ ರೈಟ್ ಇಟ್ ಡೌನ್ ಒನ್ ಮೋರ್ ಟೈಮ್. ಪುಟ್ ಆಫ್ ಇಸ್ ನಥಿಂಗ್ ಬಟ್ ಡಿಲೇ. ಓಕೆ, ಡಿಲೇ ಅಥವಾ ಎಕ್ಸ್ಟೆಂಡ್ ಅಂತೀವಲ್ಲ ಆ ಥರ ಅರ್ಥವನ್ನು ಅದು ಕೊಡ್ತಿರೋದು ಸ್ನೇಹಿತರೆ ನಮಗೆ. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಓಕೆ, ಏನಿದೆ ಪ್ರಶ್ನೆ? ನೈದರ್ ದ ಸ್ಟೂಡೆಂಟ್ ನಾರ್ ದ ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಪ್ರೆಸೆಂಟ್. ಟೀಚರ್ಸು ಇಲ್ಲ, ಸರ್ಸು ಇಲ್ಲ ಅನ್ನೋ ಅರ್ಥವನ್ನು ಇದು ಕೊಡ್ತದ ಕನ್ನಡದಲ್ಲಿ. ಸೊ ಇಲ್ಲಿ ಏನ್ ಬಳಕೆ ಆಗಬೇಕು? ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಈಸ್ ಪ್ರೆಸೆಂಟ್, ಆರ್ ಪ್ರೆಸೆಂಟ್, ವಾಸ್ ಪ್ರೆಸೆಂಟ್, ಹ್ಯಾಸ್ ಬೀನ್ ಪ್ರೆಸೆಂಟ್. ಯಾವಾಗಲೂ ಸೊ ಈ ರೀತಿಯಾಗಿ ಅಂದ್ರೆ ನೈದರ್, ರೈಟ್, ನೈದರ್ ಮತ್ತೆ ನಾರ್ನ ಬಳಕೆ ಆಗಿರ್ತದಲ್ಲ, ಇಲ್ಲಿ ನೋಡ್ಬೋದಲ್ಲ ನೀವು, ನೈದರ್ ಮತ್ತೆ ನಾರ್ನ ಬಳಕೆ ಆಗಿದೆಯಲ್ಲ. ಸೊ ಇಂಥ ಸಿಚುವೇಶನ್ ಇದ್ದಾಗ ಯಾವಾಗಲೂ ವರ್ಬ್ ಏನ್ ಮಾಡ್ತದ ಅಂದ್ರೆ, ಇಟ್ ಅಗ್ರೀಸ್ ವಿತ್ ಸಬ್ಜೆಕ್ಟ್ ನಿಯರ್ ಟು ಇಟ್. ಇಟ್ ಅಗ್ರೀಸ್ ವಿತ್ ಸಬ್ಜೆಕ್ಟ್ ನಿಯರ್ ಟು ಇಟ್. ಸೊ ಇಲ್ಲಿ ನೋಡಿ, ಯಾವಾಗಲೂ ಇಟ್ ಅಗ್ರೀಸ್ ಸಬ್ಜೆಕ್ಟ್ ನಿಯರ್ ಟು ಇಟ್. ಓಕೆ, ಸೊ ಏನ್ ಹಿಂಗಂದ್ರೆ, ಸೊ ಅದಕ್ಕೆ ನಿಯರೆಸ್ಟ್ ಆಗಿರ್ತಕ್ಕಂಥದ್ದು ವರ್ಬ್ಗೆ ಯಾವ್ದು ನಿಯರೆಸ್ಟ್ ಆಗಿರ್ತದಲ್ಲ ಅದ್ರ ಬೇಸ್ ಮೇಲೆ ಅದು ಹೋಗ್ತದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನದ, ನಮ್ದು ಸ್ಟೂಡೆಂಟ್ಸ್ ಅಂತ ಅದ. ಸ್ಟೂಡೆಂಟ್ಸ್ ಅಂದ್ರೆ ಏನು? ಸ್ಟೂಡೆಂಟ್ ಅನ್ನೋದು ನಮಗೆ ಫ್ಲೂರಲ್ ಅನ್ನೋ ಅರ್ಥವನ್ನು ಕೊಡ್ತದ, ಬಹುವಚನ ಅರ್ಥವನ್ನು ಕೊಡ್ತದ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಬಹುವಚನ ಅರ್ಥವನ್ನು ಕೊಡ್ತಾ ಇರೋದು ಯಾವುದು ನಮಗೆ? ಆರ್ ಅಲ್ವಾ? ಎಸ್, ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್. ಸೊ ಹೆಂಗಿದನ್ನ ಸಾಲ್ವ್ ಮಾಡಿದ್ವಿ ನಾವು? ಯಾವಾಗ ನೈದರ್ ಮತ್ತೆ ನಾರ್ ಬರ್ತದಲ್ಲ ಆವಾಗ ವರ್ಬ್ ಇದೆಯಲ್ಲ ಅದು ಯಾವಾಗಲೂ ಏನನ್ನ ಅಗ್ರಿ ಮಾಡ್ತದ? ಸಬ್ಜೆಕ್ಟ್ ನಿಯರ್ ಟು ಇಟ್.
ಸಬ್ಜೆಕ್ಟ್ ನಿಯರ್ ಟು ಇಟ್. ಓಕೆ, ಸೊ ಈ ಕೆಳಗಡೆ ಏನಾಯ್ತು, ವರ್ಬ್ ರೀತಿ ಆಕ್ಟ್ ಆಗ್ತದೆ ಅಂತ ಗೊತ್ತಾಯ್ತು. ಸೊ ಈ ವರ್ಬ್ ಯಾವ್ದನ್ನ ಎಕ್ಸೆಪ್ಟ್ ಮಾಡ್ಕೋತದ, ಇದಕ್ಕೆ ಅತ್ಯಂತ ಸಮೀಪದಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಸಮೀಪ ಯಾವ್ದದ, ಇದದ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಅನ್ನೋದೇನು, ಬಹುವಚನ. ಸೊ ಈ ರೀತಿಯಾಗಿ, ಸೊ ಜಸ್ಟ್ ಕೀಪ್ ಇಟ್ ಇನ್ ಯುವರ್ ಮೈಂಡ್ ವೆನ್ ಎವರ್ ದ ಕ್ವಶನ್ಸ್ ಕಂಟೇನ್ಸ್ ನೈದರ್ ಆರ್ ನಾಟ್, ಆ ಸಮಯದಲ್ಲಿ ಸೊ ಈ ರೀತಿ ಬಿಟ್ಟ ಸ್ಥಳ ಕೊಟ್ಟಾಗ ಇದ್ರ ಹಿಂದ್ಗಡೆ ಇರತಕ್ಕಂಥ ಪದವನ್ನ ಗಮನಿಸ್ತಾ ಹೋಗಿ, ಅದು ಸಿಂಗ್ಯುಲರ್ ಇದೆಯಾ ಪ್ಲೂರಲ್ ಇದೆಯಾ ಅಂತ ನೋಡ್ತಾ ಹೋಗಿ. ಅದರ ಬೇಸ್ ಮೇಲೆ ನಮಗೆ ಆನ್ಸರ್ ಬರ್ತದೆ. ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ನಮಗೆ ಪ್ಲೂರಲ್ ಕಂಡು ಬಂತು. ಸೊ ಪ್ಲೂರಲ್ ಸೂಚಿಸ್ತಕ್ಕಂಥದ್ದು ಯಾವ್ದಂದ್ರೆ ಇಲ್ಲಿ ಆರ್ ಮಾತ್ರ. ಸೊ ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್ ಅಂತ ಈಸಿಲಿಯಾಗಿ ಹೇಳಿದೀವಿ ಸ್ನೇಹಿತರೆ, ಅಲ್ವಾ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಮಾಡೆಲ್ ವರ್ಬ್. ಮಾಡೆಲ್ ವರ್ಬ್ಸ್ಗೆ ಸಂಬಂಧಪಟ್ಟಿರೋ ಪ್ರಶ್ನೆ. ಯು ಡ್ಯಾಶ್ ಕನ್ಸಲ್ಟ್ ಅ ಡಾಕ್ಟರ್ ಇಮಿಡಿಯೇಟ್ಲಿ. ಯು ಕ್ಯಾನ್ ಕನ್ಸಲ್ಟ್ ಅ ಡಾಕ್ಟರ್, ಯು ಮೇ ಕನ್ಸಲ್ಟ್ ಅ ಡಾಕ್ಟರ್, ಯು ಶುಡ್ ಕನ್ಸಲ್ಟ್ ಅ ಡಾಕ್ಟರ್, ಆರ್ ಯು ವುಡ್ ಕನ್ಸಲ್ಟ್ ಅ ಡಾಕ್ಟರ್ ಇಮಿಡಿಯೇಟ್ಲಿ. ಸೊ ನಾವು ಯಾರಾದರೂ ಒಬ್ಬರಿಗೆ ಆರಾಮಿಲ್ಲದ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಯೂಶುವಲಿ ಅವ್ರಿಗೆ ನಾವು ರೆಕಮೆಂಡ್ ಮಾಡ್ತೀವಿ, ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ. ಏನಂತ ಹೇಳಿ, ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ, ಸೊ ನಿಮಗೆ ಸಹಾಯ ಆಗ್ತದ. ಸೊ ಈ ರೀತಿ ಮನೇಲಿ ಕೂಡಬೇಡಿ. ಸೊ ಯಾವಾಗ ನೀವು ಅಡ್ವೈಸ್ ಆರ್ ಯು ಕ್ಯಾನ್ ಸೇ ಕನ್ಸಲ್ಟ್ ಮಾಡ್ತಾ ಇರ್ತೀರಲ್ಲ, ಸೊ ಅಂತ ಸಂದರ್ಭದಲ್ಲಿ ಅಂದ್ರೆ ರೆಕಮೆಂಡೇಶನ್, ನಾಟ್ ಅ ಕನ್ಸಲ್ಟ್, ಯು ಕ್ಯಾನ್ ಸೇ ಹಿಯರ್, ಯು ಕ್ಯಾನ್ ಸೇ ರೆಕಮೆಂಡೇಶನ್. ಸೊ ಯಾವಾಗ ಅಡ್ವೈಸು ಅಥವಾ ರೆಕಮೆಂಡೇಶನ್ ಮಾಡ್ತಿರಲ್ಲ, ಆವಾಗ ಮಸ್ಟ್ ಅಂಡ್ ಶುಡ್, ಯಾವಾಗಲೂ ನೀವು ಶುಡ್ ಅನ್ನೇ ಬಳಕೆ ಮಾಡಬೇಕು. ಯಾವಾಗಲೂ ಅಲ್ಲಿ ಶುಡ್, ಅರ್ಥ ಆಗ್ತಿದಿಲ್ಲ, ಶುಡ್ ಎಕ್ಸ್ಪ್ರೆಸ್ ಅಡ್ವೈಸ್ ಆರ್ ರೆಕಮೆಂಡೇಶನ್. ಸೊ ಇಟ್ ಇಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮಾಡೆಲ್ ಫಾರ್ ದ ಗಿವನ್ ಕ್ವಶನ್. ಯು ಶುಡ್ ಕನ್ಸಲ್ಟ್ ಅ ಡಾಕ್ಟರ್ ಇಮಿಡಿಯೇಟ್ಲಿ. ಅಡ್ವೈಸ್ ಅಥವಾ ರೆಕಮೆಂಡೇಶನ್ ಮಾಡಬೇಕಾದ ಸಂದರ್ಭದಲ್ಲಿ ಇದರ ಬಳಕೆ ಬಹಳ ಇಂಪಾರ್ಟೆಂಟ್. ಸರಿನಾ. ಸೊ ಇದು ನಮಗೆ ಸರಿಯಾಗಿರುವ ಉತ್ತರ ಆಗ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಸೆಲೆಕ್ಟ್ ದ ಕರೆಕ್ಟ್ ಇಡಿಯಂ ಮೀನಿಂಗ್. ಓಕೆ, ಒಂದು ಇಡಿಯಂ ಅನ್ನು ಕೊಟ್ಟಿದ್ದಾರೆ, ಅದರದ್ದು ಮೀನಿಂಗ್ ಏನಂತ ಕೇಳಿದ್ದಾರೆ. ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಕೂಡ ಮಾಡಿದ್ವಿ ನಾವು ಇಡಿಯಮ್ಸ್ ಕ್ಲಾಸ್ ಅನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ. ಸೊ ಇಲ್ಲಿ ನೋಡ್ತಾ ಹೋಗಿ, ಟು ಬೀಟ್ ಅರೌಂಡ್ ದ ಬುಷ್, ಏನಿದ್ರ ಅರ್ಥ, ಟು ಬೀಟ್ ಅರೌಂಡ್ ದ ಬುಷ್, ಟು ಸ್ಪೀಕ್ ಡೈರೆಕ್ಟ್ಲಿ ಆರ್ ಟು ಅವಾಯ್ಡ್ ದ ಮೇನ್ ಟಾಪಿಕ್, ಟು ವಾಕ್ ಇನ್ ಅ ಗಾರ್ಡನ್ ಆರ್ ಟು ಬಿ ಕನ್ಫ್ಯೂಸ್ಡ್. ಟು ಬೀಟ್ ಅರೌಂಡ್ ದ ಬುಷ್ ಅಂದ್ರೆ ಇಡಿಯಂ ಒಂದು ಅರ್ಥದಲ್ಲಿ ನೋಡ್ತಾ ಹೋದಾಗ, ಅವಾಯ್ಡ್ ಟಾಕಿಂಗ್ ಅಬೌಟ್ ದ ಮೇನ್ ಪಾಯಿಂಟ್, avoid talking about the main point, or in other way you can say speak indirectly. ಸೊ ನೀವೇನಾದ್ರೂ ಒಂದು ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ಉತ್ತರ ಕೊಡಲಾರ್ದ ತಪ್ಪಿಸ್ಕೊಳ್ಳೋ ಸಲುವಾಗಿ ಬೇರೆ ಬೇರೆ ಏನೋ ಆನ್ಸರ್ ಹೇಳ್ತಾ ಹೋಗೋದು ಇಂಡೈರೆಕ್ಟ್ ಆಗಿ. ಓಕೆ, ಅವಾಯ್ಡ್ ಟಾಕಿಂಗ್ ಅಬೌಟ್ ದ ಮೇನ್ ಟಾಪಿಕ್, ನೀವೇನು ಕೇಳ್ತಾ ಅದನ್ನ ಬಿಡೋದು, ಅದನ್ನ ಬಿಟ್ಟು ಬೇರೆದಕ್ಕೆ ಕೇಳೋದು, ಅದನ್ನು ನಾವು ಬೀಟ್ ಅರೌಂಡ್ ದ ಬುಷ್ ಅಂತ ಹೇಳಿ ಕರಿತೀವಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ನಮ್ಮ KPSC ಮತ್ತು KE ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಬಂದಿರೋ ಪ್ರಶ್ನೆ, ಟು ಬೀಟ್ ಅರೌಂಡ್ ದ ಬುಷ್ ಅಂತ ನೋಡ್ತಾ ಹೋದಾಗ ಏನಿದೆ ದ ಮೀನಿಂಗು, ಸ್ಪೀಕ್ ಇಂಡೈರೆಕ್ಟ್ಲಿ ಆರ್ ಇನ್ ಅದರ್ ವೇ ಯು ಕ್ಯಾನ್ ಸೇ ಅವಾಯ್ಡ್ ಟಾಕಿಂಗ್ ಅಬೌಟ್ ದ ಮೇನ್ ಪಾಯಿಂಟ್. ಹೋಪ್ ಯು ಗಾಟ್ ದ ಕ್ಲಿಯರ್ ಐಡಿಯಾ ಆನ್ ದಿಸ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಕಂಜಂಕ್ಷನ್. ಓಕೆ, ಕಂಜಂಕ್ಷನ್ಗಳಿಗೆ ರಿಲೇಟೆಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ಗಳು ಬರ್ತಾ ಇರ್ತದೆ. ಏನ್ ಕೇಳಿದಾರೆ ಇಲ್ಲ ಅವರು, he is intelligent dash lazy. He is intelligent dash lazy. So he is intelligent and lazy, but lazy or lazy so lazy. ಸೊ ಈ ರೀತಿ ಕೊಟ್ಟಿದ್ದಾರೆ. ಕಂಜಂಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ, ಆದ್ದರಿಂದ, ಮತ್ತು, ಆದಾಗ್ಯೂ, ಜೊತೆಗೆ. ಸೊ ಈ ರೀತಿ ಅರ್ಥವನ್ನು ಬರ್ತಕ್ಕಂಥದ್ದು. ಇಲ್ಲಿ ಏನಾಗ್ತದ, he is intelligent but lazy. ಬಟ್ ಯಾವಾಗ ಯೂಸ್ ಮಾಡ್ತಾರ, ಬಟ್ ಈಸ್ ಯೂಸ್ಡ್ ಟು ಶೋ ದ ಕಾಂಟ್ರಾಸ್ಟ್ ಬಿಟ್ವೀನ್ ದ ಟೂ ಅಪೋಸಿಟ್ ಕ್ವಾಂಟಿಟೀಸ್. Let me write it down. It is used to show contrast between two opposite quantities. ಸೊ ಎರಡು ಅಪೋಸಿಟ್ ಕ್ವಾಂಟಿಟೀಸ್ ಅಂದ್ರೆ ಎರಡು ಆ ವಾಕ್ಯದಲ್ಲಿ ವಿರುದ್ಧಾರ್ಥಕ ಪದಗಳ ರೀತಿ ಆಗ್ತಾ ಇರಬೇಕು. ಅಂತ ಸಂದರ್ಭದಲ್ಲಿ ನಾವು ಅಲ್ಲಿ ಯಾವಾಗಲೂ ಬಟ್ ಅನ್ನ ಬಳಕೆ ಮಾಡ್ತೇವೆ. ಒಂದು ನಮಗೆ ಪಾಸಿಟಿವ್ ಅನ್ನು ಹೇಳ್ತಾ ಇದ್ರೆ ಇನ್ನೊಂದು ನಮಗೆ ನೆಗೆಟಿವ್ ಅನ್ನು ಹೇಳ್ತಾ ಇರಬೇಕು. ಆವಾಗ ನಾವು ಅಲ್ಲಿ ಬಟ್ ಅನ್ನ ಬಳಕೆ ಮಾಡ್ತೀವಿ. ಸರ್ ಇಲ್ಲಿ ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು? ಸೊ ನೋಡಿ, ಹಿ ಈಸ್ ಅನ್ ಇಂಟೆಲಿಜೆಂಟ್. ಸೊ ಇಂಟೆಲಿಜೆಂಟ್ ಅನ್ನೋದೇನಾಯ್ತು, ನಮಗೆ ಪಾಸಿಟಿವ್ ಅನ್ನು ಇಂಡಿಕೇಟ್ ಮಾಡ್ತಾ, ಇಲ್ಲಿ ಲೇಜಿ ಅನ್ನೋದು ಇಂಡಿಕೇಟ್ ಮಾಡ್ತು, ನೆಗೆಟಿವ್ ಅನ್ನೋದು ಇಂಡಿಕೇಟ್ ಮಾಡ್ತಾ. ಸೊ ಹಿ ಈಸ್ ಇಂಟೆಲಿಜೆಂಟ್ ಬಟ್ ಲೇಜಿ ಅಲ್ವಾ. ಸೊ ಇವನ್ ನಿಮಗೆ ಆ ವಾಕ್ಯವನ್ನು ಓದ್ಬೇಕಂತ ಸಂದರ್ಭದಲ್ಲಿ ಒಂದು ಕಂಫರ್ಟೇಬಲ್ ಸಿಗುತ್ತೆ, ಸರಿಯಾಗಿರೋ ಉತ್ತರವನ್ನ ಅಲ್ಲಿಂದ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ, ಹಿ ಈಸ್ ಇಂಟೆಲಿಜೆಂಟ್ ಅಂಡ್ ಲೇಜಿ, ಹಿ ಈಸ್ ಇಂಟೆಲಿಜೆಂಟ್ ಬಟ್ ಲೇಜಿ, ಹಿ ಈಸ್ ಇಂಟೆಲಿಜೆಂಟ್ ಆರ್ ಲೇಜಿ, ಹಿ ಈಸ್ ಇಂಟೆಲಿಜೆಂಟ್ ಸೋ ಲೇಜಿ. ಸೊ ಈ ರೀತಿ ಕೊಟ್ಟಿದಾರಲ್ಲ, ಸೊ ಅವಾಗ ಪ್ರಶ್ನೆಯನ್ನು ಓದಬೇಕಾದ್ರೆ ಗೊತ್ತಾಗ್ತಾ ಇರ್ತದೆ ನಿಮಗೆ, ಹಿ ಈಸ್ ಇಂಟೆಲಿಜೆಂಟ್ ಬಟ್ ಲೇಜಿ. ಸೊ ಅದಕ್ಕೋಸ್ಕರ ಕ್ವಶನ್ಗಳನ್ನ ಪ್ರಾಪರ್ ಆಗಿ ನೀವು ಓದ್ತಾ ಹೋಗ್ಬೇಕು, ಅಂದಾಗ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಸ್ನೇಹಿತರೆ. ಸರಿನಾ. ಸೊ ಇದಾಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಮಾಡೆಲ್
ಕ್ವಶನ್ ಪೇಪರ್ ನಮಗೆ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿರೋದು ನಾವು ಎಸ್ ಇಂಗ್ಲೀಷ್ನ ಬಗ್ಗೆ. ಹಾಗೆ ಇದು ಮಾಡೆಲ್ ಕ್ವಶನ್ ಪೇಪರ್ 1 ಆಗಿರ್ತದೆ. ಸೊ ಇದೇ ರೀತಿಯಾಗಿ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ತೆಗೆದುಕೊಂಡು ಬರ್ತೀನಿ ಅಪ್ಕಮಿಂಗ್ ಕ್ಲಾಸಲ್ಲಿ. ಆಲ್ರೆಡಿ ಕಂಪ್ಯೂಟರ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ, ನೀವು ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ KEA 7 ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅಂತ ಥಂಬ್ನೇಲಲ್ಲೇ ನಿಮ್ಗೆ ಕಾಣಿಸ್ತದೆ, ಆ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಸೊ ನಮ್ಮ ಎಕ್ಸಾಮ್ಗಳು ಬರೋ ತನಕ ಆದಷ್ಟು ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ವಿಡಿಯೋಗಳನ್ನ ಮಾಡಿಕೊಡ್ತಾ ಹೋಗ್ತೀನಿ. ಅಫ್ಕೋರ್ಸ್ ನನ್ನ ಈ ಎಫರ್ಟ್ಗೆ ನಿಮ್ಮ ಒಂದು ಸಪೋರ್ಟ್ ಇರಲೇಬೇಕು. ಸಪೋರ್ಟ್ ಮೀನ್ಸ್ ವಾಟ್? You need to subscribe our channel, and also who are preparing for the competitive exams, you need to share my videos to them. ಓಕೆ, ಸೊ ಅಂದಾಗ ಮಾತ್ರ ನಮ್ಮ ಚಾನಲ್ ಕೂಡ ಗ್ರೋ ಆಗ್ತದೆ, ಹಾಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನನ್ನ ಒಂದು ಎಫರ್ಟ್ ಏನು ಮಾಡಿರ್ತೀನಲ್ಲ ಅದು ಕೂಡ ಪರಿಪೂರ್ಣ ಆಗ್ತದೆ ಅಲ್ವಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್, ಆ್ಯಂಡ್ ಬೈ ಫಾರ್ ನಾವು.